ಕೆಪಿಸಿಸಿ ಕುರ್ಚಿ ಫೈಟ್ನಲ್ಲಿ ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇಫ್ ಆಗಿದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವಾಕಾಂಕ್ಷಿಗಳು ಇದ್ರು, ಹಿರಿಯ ಶಾಸಕರಿದ್ರು, ನಮಗೂ ಒಂದು ಅವಕಾಶ ಕೊಡಿ, ನಾವು ಸಚಿವರಾಗ್ತೀವಿ ಅಂತ ಇದ್ರು. ಆದರೆ ಆ ಸಚಿವಾಕಾಂಕ್ಷಿಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಭಿಕ್ಷಾ ಕೊಟ್ಟಿದೆ. ಇನ್ನೊಂದು ಕಡೆ ರಾಜ್ಯ ಸಚಿವ ಸಂಪುಟ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸರ್ಜರಿಗೆ ಕೈ ಹಾಕ್ತಾ ಇಲ್ಲ. ಮೇ 20ಕ್ಕೆ ಸರ್ಕಾರ ರಚನೆಯಾಗಿ 2 ವರ್ಷ ಆಗುತ್ತೆ. ಮೇ 20ನೇ ತಾರೀಕು. ಇನ್ನು ಸಂಭ್ರಮದ ಹೊತ್ತಲ್ಲಿ ಗೊಂದಲ ತಡೆಯಲಿಕ್ಕೆ ಈಗ ಮೆಗಾ ಪ್ಲಾನ್ ಅನ್ನ ಹೈಕಮಾಂಡೇ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕ್ಯಾಬಿನೆಟ್ ರೀಶಫಲ್ಗೆ ಈಗ ಹೈಕಮಾಂಡ್ ಬ್ರೇಕ್ ಹಾಕ್ತಂಗೆ ಕಾಣಿಸ್ತಾ ಇದೆ. ಸೊ ಈಗ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನುವಂತಹ ಚರ್ಚೆ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದ ನಾಯಕರುಗಳೇ ಈಗ ನೋಟ್ ಬರೆದಿದ್ದಾರೆ ಅಂತ ಆಗಾಗ ಸತೀಶ್ ಜಾರಕಿಹೊಳಿ ಉಲ್ಲೇಖ ಮಾಡ್ತಾ ಇರ್ತಾರೆ. ಸಾಕಷ್ಟು ಜನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಮುಂಚೂಣಿಯಲ್ಲಿ ಬರ್ತಾ ಇರುವಂಥ ಹೆಸರಂದರೆ ಈಶ್ವರ್ ಖಂಡ್ರೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಕೂಡ ಆ ಒಂದು ಸೀಟಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಯಾರ ಕಡೆ ಒಲವು ತೋರಿಸುತ್ತೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಸಂಘಟನಾತ್ಮಕವಾಗಿ ಕೊಂಡೊಯ್ಯುವಲ್ಲೇ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸ್ಥಾನ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಇನ್ನು MLC ನಾಮನಿರ್ದೇಶನ ವಿಚಾರ ಅಭಿಪ್ರಾಯನೂ ಕೂಡ ಈಗಾಗಲೇ ಸಂಗ್ರಹ ಮಾಡಿದೆ ಹೈಕಮಾಂಡ್. ವರಿಷ್ಠರನ್ನ ಭೇಟಿ ಮಾಡಿ ಪಟ್ಟಿಯನ್ನು ನೀಡಿದ್ದಾರೆ. CM DCM ಇಬ್ಬರು ಕೂಡ ದೆಹಲಿ ಭೇಟಿ ಹೋದಾಗ 2 ರಿಂದ 3 ಹೆಸರುಗಳ ಪಟ್ಟಿಯನ್ನು ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೀಡಿದ್ದಾರೆ. ವರಿಷ್ಠರ ಸೂಚನೆಯಂತೆ ಪ್ರಯಾರಿಟಿ ಹೆಸರನ್ನು ಕೂಡ ಗುರುತನ್ನು ಮಾಡಿದೆ. MLC ನಾಮನಿರ್ದೇಶನಕ್ಕೆ ಶೀಘ್ರವೇ ಹೆಸರು ಫೈನಲ್ ಆಗುತ್ತೆ. ಇನ್ನು DCM ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಹೆಸರು ಬೇಕು ಕೊಟ್ಟಿರ್ತಾರೆ. CM ಕೂಡ ಅವ್ರ ಬೆಂಬಲಿಗರು, ಅವ್ರಿಗೆ ಯಾರು ಇಷ್ಟ ಆಗಿರ್ತಾರೆ ಅವ್ರ ಹೆಸರು ಕೂಡ ಕೊಟ್ಟಿರ್ತಾರೆ. ಈಗ ಆಲ್ರೆಡಿ ಈಗ ಪಟ್ಟಿಯನ್ನು ಕೊಟ್ಟಿದ್ದಾರೆ ವರಿಷ್ಠರಿಗೆ CM DCM. ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದು ಭಾಳ ಕುತೂಹಲ. ಹಾಗಾಗಿ 2 ರಿಂದ 3 ಹೆಸರುಗಳ ಪಟ್ಟಿಯನ್ನು ಆಲ್ರೆಡಿ CM ಮತ್ತು DCM ಕೊಟ್ಟಿರೋದ್ರಿಂದ ವರಿಷ್ಠರ ಚಿಂತನೆಗೆ ಬಿಟ್ಟಿರುವಂತಹ ವಿಚಾರ. ಮತ್ತೊಂದು ಕಡೆ ವರಿಷ್ಠರ ಸೂಚನೆಯಂತೆ ಪ್ರಯಾರಿಟಿಯನ್ನು ಕೂಡ ಇಲ್ಲಿ ಗುರುತಿಸುತ್ತೆ. ಹಾಗಾಗಿ ಫೈನಲ್ ಆಗ್ಬೋದು. ಅದು ಕೂಡ MLC ಸ್ಥಾನಕ್ಕೆ ಯಾರು ಆಗ್ಬೋದು ಅನ್ನೋದು ಕೂಡ ಇಲ್ಲಿ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಮಾಡ್ಬೋದು ಹೈಕಮಾಂಡ್. ಈಗಾಗಲೇ ದೆಹಲಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಯಾಕಂದರೆ CM ಬದಲಾವಣೆ ಆಗ್ತಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ಅದು ಸದ್ಯಕ್ಕೆ CM ಬದಲಾವಣೆ ಆಗ್ತಾರೋ ಇಲ್ವೋ, ಆದರೆ KPCC ಅಧ್ಯಕ್ಷರಂತೂ ಬದಲಾವಣೆ ಆಗ್ತಾರೆ. ಸದ್ಯಕ್ಕಂತೂ ಆಗಲ್ಲ, ಸದ್ಯಕ್ಕೆ ಬೇಡ. ಯಾಕಂದರೆ ಮೇ 20ನೇ ತಾರೀಕು ಸರ್ಕಾರ ರಚನೆಯಾಗಿ 2 ವರ್ಷ ಆಗುತ್ತೆ. ಆ ಸಂಭ್ರಮಾಚರಣೆಯಲ್ಲಿ ಒಂದು ಕಡೆ ಹೈಕಮಾಂಡು ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಇರೋದ್ರಿಂದ ಸದ್ಯಕ್ಕೆ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಇದ್ದಾರೆ. ಯಾಕಂದರೆ ಇನ್ನೊಂದು ಕಡೆ ಪಕ್ಷದ ಒಳಗಡೆ ಒಂದಿಷ್ಟು ಆಂತರಿಕ ಕಲಹಗಳಾಗ್ತಾ ಇದ್ದಾವೆ, ಒಳಬೇಗುದಿಗಳಿದ್ದಾವೆ. ಕಾರಣ, ಒಂದು ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಸಚಿವರು ಮತ್ತು ಶಾಸಕರ ನಡುವೆ ಒಂದು ಒಮ್ಮತ ಮೂಡ್ತಾ ಇಲ್ಲ. ಸಾಕಷ್ಟು ಜನ ಹಿರಿಯ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನಮಗೂ ಕೊಡಿ ಒಂದು ಅವಕಾಶ, ನಾವು ಕೂಡ ಕಾರಣ ಅಲ್ವಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ, ನಮಗೊಂದು ಅವಕಾಶ ಕೊಡಿ, ಇವಾಗಲ್ಲ ಅಂದರೆ ಇನ್ಯಾವಾಗ ನಾವು ಸಚಿವರಾಗೋದು ಅಂತ ಅವರು ಒಂದು ಕಡೆ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಎಲ್ಲದಕ್ಕೂ ಈಗ ಬ್ರೇಕ್ ಹಾಕಿದ ಹೈಕಮಾಂಡ್ ಅನ್ನೋದು ಗೊತ್ತಾಗ್ತಾ ಇದೆ.